ಇವಾಗ ನೋಡ್ರಿ ನಮ್ಮ ಫ್ರೆಂಡನ ಹೊಲಕ್ಕೆ ನಾವು ಈ ಹನಗಂಡಿಗೆ ವಿಸಿಟ್ ಕೊಡಕ್ಕೆ ಬಂದಿದ್ರಿ. ಅಲ್ಲಿ ಅವರು ತರಿ ಒಂದು 20-25 ದಿವಸ ಸನೇ ಆಗ್ಬತ್ತು ಸಸಿ ನಾಟಿ ಮಾಡಿದ್ರು. ಅದನ್ನು ನೋಡಕ್ಕೆ ಬಂದೇನ್ರಿ. ನೋಡೋಣ್ರಿ ಯಾವ ರೀತಿ ಬಂದೈತಿ ಯಾವ ರೀತಿ ಎಲ್ಲ ತಂದು ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಮ್ಮ ಫ್ರೆಂಡದ ಈಗ ಮೊನ್ನೆ ನಾನು ನಿಮಗೆ ತೋರಿಸಿನಿ ನೋಡ್ರಿ, ಆ ಜಮೀನಕ್ಕೆ ಬಂದೀನಿ ರೀ. ಅಲ್ಲೇನೈತಿ PDN 1506 ಈ ತಳಿ ನಾಟಿ ಮಾಡಿದ್ರು. ಈಗ ಹೆಚ್ಚು ಕಮ್ಮಿ ನಮ್ಗೊಂದು 20 ದಿವಸ ಮೇಲೆ ಆಗಿ ಹೋಯ್ತು. ಈಗ ಅದು ಯಾವ ರೀತಿ ಸಟ್ ಆಗೈತಿ ಯಾವ ರೀತಿ ಇಲ್ಲ ಅನ್ನೋದು ನಿಮ್ಗೆ ಒಂದೊಂದೊಂದು ತೋರಿಸ್ತಾನು, ನೋಡೋಣ ಬರ್ರಿ. ಇದು ನೋಡ್ರಿ, ಇದು ನೋಡ್ರಿ, ಅದು ಯಾವ ರೀತಿ ಸಟ್ ಆಗೈತಿ ನೋಡ್ರಿ. ಅದು ತಮ್ಗೆ ಕಾಣಿಸ್ತೈತಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಸಟ್ ಆಗೈತಿ ರೀ. ಅದು ಇನ್ನೂ ಇದನ್ನು ಡ್ರಿಪ್ ಮಾಡೋರ್ದಾರು, ಆದರೆ ಏನೋ ಡ್ರಿಪ್ ಇಲ್ಲ. ಈ ರೀತಿ ನೋಡ್ರಿ, ಒಂದು ಡ್ಯಾಮೇಜ್ ಆಗಲ್ದಂಗೆ ಹತ್ತೈತಿ ರೀ. ಅದು ಇದು ಅಶೋಕ್ ಕೋತನವ್ರಿ ಕಟ್ನಟ್ಟಿ ಕ್ರಾಸ್ ಅದಕ್ಕೆ ಏನು ನರ್ಸರಿ ಐತಿರಲ್ಲ, ಹೌದು ಬಸವೇಶ್ವರ ನರ್ಸರಿ ಅವರು ಕೊಟ್ಟಾರಂತ ತಳಿ ರೀ. ಭಾಳ ಭಾರಿ ಕೊಟ್ಟಾರು, ಭಾಳ ಬೆಸ್ಟ್ ಸಟ್ ಆಗೈತಿ ರೀ. ಅದು ಈ ರೀತಿ ಐತಿ ನೋಡ್ರಿ. ಈ ತಳಿ ಯಾಕೆ ಇಷ್ಟು ಆಯ್ಕೆ ಮಾಡ್ಕೊಂಡಾರದೇವು ಅಂದ್ರೆ ರೀ, ಈ ಕಬ್ಬು ಏನೈತಿರಲ್ಲ ಈ ತಳಿ ಇದು ಭಾಳ ವೇಗವಾಗಿ ಬೆಳಿತೈತಿ ಅಂತ ನಿಕ್ಷಿಂದ ಏನೈತಿ, ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ರೀ. ಅದನ್ನು ಹಿಂಗಾಗಿ ಏನೈತಿರಲ್ಲ, ನಾವು ಮೊದಲು ಅವ್ರಿಗೆ ಹೇಳಿದ್ದೀವಿ ರೀ, ಈ ತಳಿ ನಮಗೆ ಭಾಳ ಇದನ್ನೈತಿ ಅಂತಂದು ಚಲೋ ಐತಿ ಅಂತ ಅನ್ಸಿಂದ ನಾವು ಅವ್ರಿಗೆ ಹೇಳಿದ್ದೆವು. ಹೀಗಾಗಿ ಅವರು ಇದನ್ನು ಮಾಡಿ ಕೊಟ್ಟರು. ಅದನ್ನು ಅಂದ್ರೆ ಎಲ್ಲ ಒಂದೇ ರೀತಿಯಲ್ಲಿ ಸಮ ಇದ್ದಿದ್ದು ರೆಡಿ ಮಾಡಿ ಕಿಸಿಂದ ಕೊಟ್ಟಿರಿ. ಹಿಂಗಾಗಿ ಏನೈತಿ ಈ ರೀತಿ ಇದಾಗೈತಿ ನೋಡ್ರಿ. ಇನ್ನೊಂದು ಏನೈತಿರಲ್ಲ PDN 1307 ಈ ತಳಿನೂ ಚಲೋ ಐತಿ, ಆದ್ರೆ ಅದು ಮರಿ ಸಂಖ್ಯೆ ಒಂದು ಭಾಳ ಹೊಡಿತೈತಿ ಅಂತ ನಿಕ್ಷಿಂದ ಏನೈತಿ. ಇದು ಅಂದ್ರೆ ಈಗ 4.25 ಫುಟ್ ಸಾಲ ಐತಿರಲ್ಲ ಅದು, ಹೀಗಾಗಿ ಆ ಸಂಖ್ಯೆ ಜಾಸ್ತಿ ಆಗಬಾರ್ದು ಅನ್ನೋ ಸಂಬಂಧ ಈ 15,006 ಅಂತ ತಳಿ ಅದನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ರೀ. ಅದನ್ನು ಹೀಗಾಗಿ ಇದನ್ನು ಇಲ್ಲಿ ಹೆಚ್ಚಿದ್ದೀವಿ ರೀ. ಮತ್ತು 13,007 ಅಂತ ಏನು ಬರ್ತೈತಲ್ಲ, ಅದು 5 ಫುಟ್ ಸಾಲ 6 ಫುಟ 7 ಫುಟ ಇದು ಯಾರು ಮಾಡ್ತಾರಲ್ಲ ಅವ್ರಿಗೆ ಭಾಳ ಅನುಕೂಲ ಐತಿ ರೀ. ಅದು ಮತ್ತು ಗರಿ ಒಟ್ಟ ತೆಗಿಯಂಗಿಲ್ಲ. ಇದು ಏನಂತ ಗರಿ ಎಲ್ಲರೂ ಒಂದೊಂದೊಂದು ಬರ್ತೈತಿ, ಇದು ಅದಂತೂ ಒಟ್ಟ ಬರೋಂಗಿಲ್ಲ. ಆ ರೀತಿ ಐತಿ. ಅದು ಅಡಸಾಲಿ ಕಬ್ಬು ಇದನ್ನ ಹೇಳ್ತಾರಲ್ಲ, ಈಗ ದೀರ್ಘಾವಧಿ ತಳಿ ಆ ಟೈಪ್ ಐತಿ ರೀ. ಅದು ಇದು ಏನೈತಿರಲ್ಲ, ಇದು ಮಿಡ್ಲೇಟ್ ತಳಿ ಐತಿ. ಇದು ಬೆಳವಣಿಗೆ ಇದೊಂದು ಐತಿ ಭಾಳ ಫಾಸ್ಟಾಗಿ ಬೆಳಿತೈತಿ, ಮತ್ತು ಇದು ಕಬ್ಬು ಭಾಳ ದಪ್ಪ ಆಗ್ತೈತಿ ರೀ. ಅದು ಇದೇನೈತಿರಲ್ಲ, ಇದು ಕೆಂಪು ಕಬ್ಬು ಬರ್ತೈತಿ, ಕಬ್ಬು ದಪ್ಪ ಆಕೈತಿ. ಅದೇಂತಿ 13,007 ಏನೈತಿ ಬರ್ತೈತಿಲ್ಲ, ಜರ ಕಬ್ಬು ಸಣ್ಣ ಆಗ್ತೈತಿ, ಅದರ ಸಂಖ್ಯೆ ಮಾತ್ರ ಭಾಳ ಇರ್ತೈತಿ. ಹಿಂಗಾಗಿ ಅದೇನು ಇಳುವರಿ ಒಳಗೆ ಏನು ಕಮ್ಮಿ ಏನು ಕೊಡೋಂಗಿಲ್ಲ. ಅದು ಏನು ನೋಡೋಕಟ್ಟ ಜರ ಸಣ್ಣ ಕಾಣ್ತೈತಿ, ಅದರ ಸಂಖ್ಯೆ ಭಾಳ ಇರ್ತೈತಿ. ಅದನ್ನು ನೀವು ಬೇಕಂದ್ರೆ ನಿಮ್ಮ ಪ್ರಯೋಗದಾಗ ಏನೋ ಮಾಡಿರೋ ಅದು ದಪ್ಪ ಮಾಡ್ಕೋಬೋದು. ಇದಂದ್ರೆ ಕಂಪಲ್ಸರಿ ಇದನ್ನ ಆಗ್ತೈತಿ, ದಪ್ಪ ಆಗ್ತೈತಿ. ಮತ್ತು ಈ ಕಬ್ಬಿಗೆ ಇನ್ನೊಂದು ಹೆಂಗೈತಿ ಅಂದ್ರೆ ರೀ, ಒಟ್ಟ ರೋಗ ಇಲ್ಲ ರೀ. ಅದಕ್ಕೆ ರೋಗ ಇಲ್ಲ ತಳಿ ಅಂದ್ರೆ ಇದೆ, ಅಷ್ಟು ಭಾರಿ ಇದೈತಿ ರೀ. ಅದು ಈಗ ನಾವು ಆಲ್ರೆಡಿ ಇದನ್ನು ಪ್ರಯೋಗದಾಗ ಚೆಕ್ ಮಾಡಿ ನೋಡಿದ್ದೀವಿ. ನಾವು ಇದನ್ನು ಹಚ್ಚಿದ್ದೀವಿ ಆಲ್ರೆಡಿ ರೀ. ಕುಳೆ ಕಬ್ಬಿನಾಗೂ ಚಲೋ ಐತಿ ರೀ, ಲವಣಿ ಒಳಗೂ ಚಲೋ ಐತಿ ರೀ. ಅದು ಮರಿ ಸಂಖ್ಯೆ ಐತಿ ಸಫಿಷಿಯಂಟಾಗಿ ಬರ್ತೈತಿ ರೀ. ಅದು 9, 7, 8, 9, 10 ತನಕ ಬರ್ತೈತಿ. ಹಿಂಗಾಗಿ ಏನೈತಿ, ಇದು ಸಸಿ ನಾಟಿ ಮಾಡಿದವ್ರಿ ಒಟ್ಟು ಅದನ್ನು ಮೇಂಟೈನ್ ಮಾಡೋದು ಭಾಳ ಇದನ್ನ ಇಲ್ಲ ರೀ. ಅದು ಭಾಳ ಸುಲಭ ಐತದು. ಇದು ಏನೈತಿರಲ್ಲ ಮುರಿಲಾಕ ಹತ್ತಂಗಿಲ್ಲ, ಏನೂ ಹತ್ತಂಗಿಲ್ಲ. ಹೀಗಾಗಿ 7, 8, 9 7, 8, 9 ಈ ರೀತಿ ಇರೋದನ್ನ ಇದು ಏನೈತಿ, ಎಕರೆಗೆ 40,000 ಕಬ್ಬಿನಂಗೆ ಇದೈತಿ ಆಟೋಮೆಟಿಕ್ ಅದು ಕೊಂಡಿರ್ತೈತಿ ರೀ. ಅದು ಹೀಗಾಗಿ ಇದು ಜೀರೋ ಮೇಂಟೈನ್ ಅಂತಾರಲ್ಲ ಆ ರೀತಿ ಐತಿ. ಯಾರೋ ಆದರೂ ಇದನ್ನು ಈ ತಳಿ ಆಯ್ಕೆ ಮಾಡ್ಕೋಬೋದು ನೀವು. ಇನ್ನೊಂದು ಏನೈತಿ ರೀ, ಈ ತಳಿ ಏನೈತಿರಲ್ಲ, ಇದು ಈ ಸ್ಟ್ರೈಗ ಅತೀವಲ್ಲ, ಇದು ಯಾವುದ್ರಿ ಗುರುಮಲಿಗೆ, ಈ ಗುರುಮಲಿಗೆ ಏನೈತಿರಲ್ಲ ಸಹಿಷ್ಣುವಂಥ ಶಕ್ತಿ ಈ ತಳಿಗೆ ಐತೆ. ಅದು ಯಾಕಂತ ಕೇಳಿ ಉರ್ಮಲಿಗೆ ಏನೋ ಎದ್ರೂ ಇದು ತಡ್ಕೋತೈತಿ ರೀ. ಅದು ಅಂದ್ರೆ ಮತ್ತು ಅದನ್ನು ಉರ್ಮಲಿಗೆ ನಾಶ ಮಾಡಿ ನೆಕ್ಸ್ಟ್ ಏನೈತಿ ಇದು ಬೆಳವಣಿಗೆ ಆಗ್ತೈತಿ. ಆದರ್ಶಿಂದ ಏನೈತಿ ಇದನ್ನು ಹೆಚ್ಚು ಆಯ್ಕೆ ಮಾಡ್ಕೋತಾರೆ. ಮತ್ತು ಬೆಳವಣಿಗೆನೂ ಭಾಳ ಸ್ಪೀಡ್ ಐತಿ. ಯಾವ ಬೆಳವಣಿಗೆ ಸ್ಪೀಡ ಎಲೆ ಆಗಲ್ಲ ಇರ್ತಾವಲ್ಲ, ಆಲ್ಮೋಸ್ಟ್ ಉರ್ಮಲಿಗೆ ತಡ್ಕೊಳ್ಳೋ ಶಕ್ತಿ ಹೆಚ್ಚಿರ್ತೈತಿ. ಈ ಟೈಪ್ ಎಂತಿ ಈ ತಳಿ ವಿಶೇಷ ಐತ್ರಿ. ಇದನ್ನು ಅದ್ರ ಸಂಬಂಧ ಇದನ್ನು ಈ ತಳಿ ಹೆಚ್ಚು ಆಯ್ಕೆ ಮಾಡ್ಕೋತಾರೆ. ಇದೇನೈತಿ, ಒಂದು ಲವಣಿ 2 ಕುಳಿ ಸಹಿತ ಈ ತಳಿ ತಕ್ಕೋಬೋದು ರೀ. ಮತ್ತಿಲ್ಲ ಅಡಸಾಲಿ ಒಳಗೆ 14 ತಿಂಗಳು 15 ತಿಂಗಳು ಅಂತ ಏನು ಮಾಡ್ತಿರಲ್ಲ, ಅವಾಗ ಸಹಿತ ಇದು ನಡಿತೈತಿ. ಒಂದು ಅಡಸಾಲಿ ತೆಗೀರಿ, ಒಂದು
ಕುಳೆ ತೆಗೀರಿ ಅಷ್ಟೇ ತೆಗಿತೀವಿ ರೀ. ಹೆಚ್ಚಿಗೆನೂ ಯಾವ ತೆಗಿಯಕ್ಕೆ ಹೋಗ್ಬೇಡ್ರಿ. ಯಾಕೆ ಕೇಳಿರಿ, ಭೂಮಿ ಒಳಗೆ ರೋಗ ಹೆಚ್ಚಾಗುವಂಥ ಸಾಧ್ಯತೆ ಇರ್ತಿರ್ತಾವೆ. ಹೀಗಾಗಿ ಒಂದು ಲಾವಣಿ ಒಂದು ಕುಳೆ ಮತ್ತು ಒಂದೊಂದು ವರ್ಷದ ಬೆಳೆ ಮಾಡೋರು ಯಾರು ಇರ್ತಿರಲಿ, ಒಂದು ಲಾವಣಿ ತೆಗಿತೀವಿ ರೀ, 2 ಕುಳೆ ತೆಗಿತೀವಿ ರೀ. ಈ ಟೈಪ್ ಮಾಡೋದ್ರಿಂದ ಏನೈತಿ ಕರೆಕ್ಟ ಮೇಂಟೈನ್ ಆಗ್ತೈತಿ ಮತ್ತು ರೋಗಗಳು ಯಾವ ಬರೋಂಗಿಲ್ಲ ಅಂತಾರೆ. ಈ ಟೈಪ್ ಏನೈತಿ ಮಾಡ್ಕೊರಿ. ಎಲ್ಲಿ ಒಟ್ಟು ನೋಡಿ ಒಟ್ಟು ಗ್ಯಾಪ್ ಇಲ್ದ ಇದು ಹವಾಮಾನ ಚಲೋ ಕರೆಕ್ಟ್ ಇರ್ತೈತೆ ರೀ. ಹಿಂಗಾಗಿ ಏನೈತೆ ರೀ, ಒಟ್ಟು ಗ್ಯಾಪ್ ಆಗಂಗಿಲ್ಲ, ಏನಾಗಂಗಿಲ್ಲ ರೀ. ಇದು ಎರಡು ಪುಟ್ಟಿಗೆ ಒಂದೊಂದಾಗ ಸಸಿ ನಾಟಿ ಮಾಡಿದೈತಿ ನೋಡ್ರಿ. ಅದು ಈ ರೀತಿ ಮಾಡ್ಕೊಂಡ್ರೆ ಅನುಕೂಲ ಆಕೈತೆ ರೀ. ನಾ ನಿಮಗೆ ಮತ್ತು ನೆಕ್ಸ್ಟ್ ಏನೈತಿ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತು ಬೇರೆ ಬಿದ್ದವ್ರ ಜಮೀನಕ್ಕೆ ವಿಸಿಟ್ ಕೊಟ್ಟಿಂದ ಏನೈತಿ ಅಲ್ಲಿದೊಂದು ನಿಮ್ಗೆ ವಿಡಿಯೋ ಮಾಡ್ಕೊಂಡು ಬರ್ತಾನೆ ರೀ. ಅಲ್ಲಿ ತನಕ ಏನೈತಿರಲ್ಲ, ನಮಸ್ಕಾರ ರೀ.